ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಬೆಂಗಳೂರು. ಬಸವ ಐಕ್ಯ ಅಕಾಡೆಮಿ ಹೀಲರು ಕೂಡ. ನಮ್ಮ ದೇಹದಲ್ಲಿ ಮೂತ್ರಪಿಂಡಗಳು, ಎರಡು ಕಿಡ್ನಿ ಕೊಟ್ಟಿದ್ದಾನೆ ಭಗವಂತ. ಎರಡೂ ಕೂಡ ದೇಹದಲ್ಲಿ ನಿರಂತರ ನಡೀತಕ್ಕಂಥ ಛಾಯಾಪಚಾಯ ಕ್ರಿಯೆಗಳ ಮೇಲೆ ಮುಖೇನ ಬರ್ತಕ್ಕಂಥ ತ್ಯಾಜ್ಯತೆಯನ್ನು ಹೊರಹಾಕುವಂಥ ಕೆಲಸವನ್ನು ನಿರಂತರವಾಗಿ ನಮ್ಮ ಮೂತ್ರಪಿಂಡಗಳು ಮಾಡ್ತಾ ಇರ್ತವೆ. ಅದು ಮೂತ್ರದ ಮುಖೇನ ಹೊರಹಾಕುವಂಥ ಕೆಲಸವನ್ನು, ಹಾಗೆ ರಕ್ತವನ್ನು ಕೂಡ ಪ್ಯೂರಿಫೈ ಮಾಡಿ ಅದರಲ್ಲಿರ್ತಕ್ಕಂಥ ತ್ಯಾಜ್ಯತೆಯನ್ನು ಕೂಡ ಮೂತ್ರದ ಮುಖೇನ ಹೊರಹಾಕುವಂಥ ಕೆಲಸವನ್ನು ನಿರಂತರವಾಗಿ ನಮ್ಮ ಮೂತ್ರಪಿಂಡಗಳು ಮಾಡ್ತಾ ಇರ್ತವೆ. ಈ ಮೂತ್ರಪಿಂಡದ ಕಾರ್ಯಕ್ಷಮತೆ ಕುಂಠಿತವಾದಾಗ ಕೆಲವು ಮೆಡಿಕಲ್ ಚೆಕಪ್ ಮಾಡಿದಾಗ ಕೆಲವರಿಗೆ ಕ್ರಿಯಾಟಿನೈನ್ ಲೆವೆಲ್ ಜಾಸ್ತಿ ಆಗಿದೆ, ಅಥವಾ ದೇಹದಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗಿದೆ, ಯೂರಿಕ್ ಆಮ್ಲ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಯೂರಿಕ್ ಆಮ್ಲ ಜಾಸ್ತಿ ಆದಾಗ ಕೆಲವರಿಗೆ ಕಾಲುಗಳಲ್ಲಿ, ಎಕ್ಸ್ಪೆಷಲಿ ತಮ್ಮ ಕೆಳಗಡೆ ಕಾಲಲ್ಲಿ ಹೆಬ್ಬೆರಳು ಬರುತ್ತಲ್ಲ, ಅಲ್ಲೆಲ್ಲ ಊತ ಬರ್ತಕ್ಕಂಥದ್ದು, ಗೌಟ್ ಅಂತ ಕರೀತಾರೆ, ಆ ರೀತಿ ಆಗ್ತಕ್ಕಂಥದ್ದು ಸಮಸ್ಯೆಗಳು ತಲೆದೋರುತ್ತೆ. ಸೊ ಕೆಲವರಿಗೆ ಎಂಟೈರ್ ಕಾಲುಗಳೇ ಊತ ಬಂದಿರುತ್ತೆ, ಎಡಿಮಾ ಆಗಿರುತ್ತೆ, ಕಾಲು ಒತ್ತರೆ ಗುಳಿ ಬೀಳ್ತಕ್ಕಂಥದ್ದು, ಇನ್ನೂ ಹಲವು ಥರದ ಸಮಸ್ಯೆಗಳು ನಮ್ಮ ಕಿಡ್ನಿಯ ಕಾರ್ಯಕ್ಷಮತೆ ಕುಂಠಿತವಾದಾಗ ಗೊತ್ತಾಗುತ್ತೆ. ದಿನದಲ್ಲಿ ತುಂಬ ಸುಸ್ತಾಗೋದು, ಆಯಾಸ ಆಗೋದು, ನಿದ್ರಾಹೀನತಾ ಸಂಬಂಧಿತ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಹಸಿವಿಲ್ಲದೆ ಇರತಕ್ಕಂಥದ್ದು, ಅಥವಾ ನಮ್ಮ ಮೂತ್ರ ವಿಸರ್ಜನೆಯಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಯೂರಿನ್ ಫ್ಲೋ ಕಮ್ಮಿ ಇರೋದು, ಅಥವಾ ಯೂರಿನೇ ಸರಿಗ ಆಗದೆ ಇರೋದು, ಯೂರಿನ್ ಸೆನ್ಸೇಷನ್ ಬರುತ್ತೆ ಬಟ್ ಯೂರಿನ್ಗೆ ಹೋದರೆ ಯೂರಿನ್ನೇ ಬರೋದಿಲ್ಲ, ಈ ರೀತಿ ವಾಕರಿಕೆ ಆಗೋದು, ವಾಂತಿ ಆಗಂಗಾಗೋದು, ಈ ರೀತಿ ನಾನಾ ಥರದ ಸಮಸ್ಯೆಗಳು ತಲೆದೋರುತ್ತೆ. ಸೊ ಈ ವಿಡಿಯೋದಲ್ಲಿ ಮೂತ್ರಪಿಂಡದ ಕಾರ್ಯಕ್ಷಮತೆ ಕುಂಠಿತವಾಗದಿರಂಗೆ ಕಿಡ್ನಿ ಫಂಕ್ಷನ್ ಚೆನ್ನಾಗಿ ನಡೀಲಿಕ್ಕೆ ಒಂದು ಅಕ್ಯುಪ್ರೆಷರು, ಹಾಗೆ ಕಲ್ಲರ್ ಥೆರಪಿ, ಒಂದು ಮುದ್ರೆ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಮಸ್ಯೆ ಈಗಾಗಲೇ ಬಂದಿದೆ, ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗಿದೆ, ಅಥವಾ ಕ್ರಿಯಾಟಿನೈನ್ ಲೆವೆಲ್ ಜಾಸ್ತಿ ಆಗಿದೆ, ಕಿಡ್ನಿ ಫಂಕ್ಷನ್ ಲೋ ಇದೆ ಅನ್ನೋರು ಮೊಟ್ಟ ಮೊದಲದಾಗಿ ಏನು ಮಾಡಬೇಕು ಅಂದರೆ, ಅತಿ ಹೆಚ್ಚು ಕೆಮಿಕಲ್ ಪ್ರೊಸೆಸ್ಡ್ ಅಂದರೆ ಕೂಲ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸ್ಗಳು ಅಥವಾ ಆಲ್ಕೋಹಾಲ್ ತೆಗೆದುಕೊಳ್ಳೋದನ್ನು ಮೊಟ್ಟ ಮೊದಲದಾಗಿ ಕಡಿವಾಣ ಮಾಡಬೇಕು. ಹಾಗೆ ಕಿಡ್ನಿಗೆ ಲೋಡ್ ಕೊಡ್ತಕ್ಕಂಥ ಹೆವಿ ಪ್ರೋಟೀನ್ ರಿಚ್ ಫುಡ್ಡನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಉಂಟಾಗುತ್ತೆ. ಮೊಟ್ಟೆ ಸೇವನೆ ಮಾಡೋದು ಅಥವಾ ನಾನ್ ವೆಜ್ಜು ಸೇವನೆ ಮಾಡೋದನ್ನು ಸ್ವಲ್ಪ ಕಡಿವಾಣ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಹೆಚ್ಚು ರಿಚ್ಚು ಪ್ರೋಟೀನ್ ಫುಡ್ಗಳನ್ನು ಕಡಿಮೆ ಮಾಡಬೇಕು. ಸೊ ನಮ್ಮ ಕಿಡ್ನಿ ಫಂಕ್ಷನ್ನು ಲೋ ಆಗಿದೆ, ಅಥವಾ ಯೂರಿನೇಷನ್ ಫ್ಲೋ ಕಮ್ಮಿ ಇದೆ, ಯೂರಿಕ್ ಆಸಿಡ್ ಆಗಿದೆ, ಅಥವಾ ಕ್ರಿಯೇಟಿನಿನ್, ಈ ರೀತಿ ಸಮಸ್ಯೆಗಳು ಬಂದವರೇ ಮಾಡೋದು ಅಂತಲ್ಲ. ಸೊ ಬರದೇ ಇದ್ದರೂ ಕೂಡ, ಬರದೇ ಇದ್ದಾಗ ಎಚ್ಚೆತ್ಕೊಂಡು ಈ ರೀತಿಯಾಗಿ ಪದೇ ಪದೇ ನಾವು ಅಕ್ಯುಪ್ರೆಷರನ್ನು ಮಾಡೋದು. ಕೊನೆಯಲ್ಲಿ ಒಂದು ಮುದ್ರೆ ಹೇಳ್ತೀನಿ, ಕಿಡ್ನಿ ಮುದ್ರೆ ಅಂತ, ಆ ಮುದ್ರೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಕಲ್ಲರ್ ಹಾಕೋದು, ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಕಿಡ್ನಿ ಎನರ್ಜಿ ಎನನ್ಸ್ ಆಗುತ್ತೆ. ಕಿಡ್ನಿಯ ಕಾರ್ಯಕ್ಷಮತೆ ಕುಂಠಿತವಾಗದಂಗೆ ನೀವು ನೋಡ್ಕೊಳ್ಳಿಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಆಯುರ್ವೇದಿಕ್ ಅಕ್ಯುಪ್ರೆಷರ್ನ ಚಾರ್ಟ್ನ ಮುಖಾನ ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ಸೊ ಇಲ್ಲಿ ಮೇಲ್ಗಡೆ ಚಾರ್ಟ್ ಕಾಣಿಸ್ತಾ ಇದೆ. ಕಿಡ್ನಿ ರಿಫ್ಲೆಕ್ಸ್ ಅಂತ ಬಂದಾಗ ನೋಡಿ, ಇಲ್ಲಿ ನಾನು ಕಲರ್ ಹಾಕಿದ್ದೀನಿ ನೋಡಿ, ಬ್ಲಾಕ್ ಕಲರ್. ಈ ರೀತಿ ಮುಷ್ಟಿ ಕಟ್ಟಿ ಇಲ್ಲಿ ಈ ಎರಡು ಗೆರೆಯಿಂದ ಹಾಗೆ ನೀವು ಜಾರಿಸ್ತಾ ಹೋದಾಗ ಇಲ್ಲಿ ಗುಳಿ ಥರ ಬರುತ್ತೆ. ಈ ಗುಳಿ ಥರ ಬರೋ ಜಾಗದಲ್ಲಿ ನೀವು ಪ್ರೆಷರನ್ನು ಕೊಡೋದು, ಎರಡೂ ಕೈಯಲ್ಲಿ ಈ ರೀತಿ ದಿನದಲ್ಲಿ ಒಮ್ಮೆ 20 ಬಾರಿ ಈ ರೀತಿ ಪ್ರೆಷರ್ ಕೊಡೋದು. ಪ್ರೆಷರ್ ಕೊಟ್ಬಿಟ್ಟು ಈ ರೀತಿ ನೋಡಿ, ಪ್ರೆಷರ್ ಕೊಡ್ತಾ ಹೋಗೋದು. ಮೇಲೆ ಚಾಟಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಈ ರೀತಿ ಪ್ರೆಷರ್ ಕೊಟ್ಬಿಟ್ಟು, ಯಾರಿಗಾರ ಕಿಡ್ನಿ ಫಂಕ್ಷನ್ ಲೋ ಇದೆ, ಅಲ್ಲಿ ಪ್ರಾಣಶಕ್ತಿ ಕಮ್ಮಿ ಇದ್ದರೆ ಇಲ್ಲಿ ಪ್ರೆಷರ್ ಕೊಟ್ಟಾಗ ನೋವಿರುತ್ತಾನೆ, ಈ ರೀತಿ ಪ್ರೆಷರ್ ಕೊಟ್ಟಾಗ ನೋವಿರುತ್ತೆ. ಸೊ ಈ ರೀತಿ ಪ್ರೆಷರ್ ಕೊಟ್ಬಿಟ್ಟು ಏನು ಮಾಡಬೇಕು, ಬ್ಲ್ಯಾಕ್ ಕಲರನ್ನು ಹಾಕಿ ಈ ರೀತಿ ಕಿಡ್ನಿ ಶೇಪಲ್ಲಿ ಇರೋ ಥರನೇ ದೊಡ್ಡದಾಗಿ ನೀವು ಬ್ಲ್ಯಾಕ್ ಕಲರನ್ನು ಹಾಕೋದು. ಪ್ರತಿದಿನ ನೀವು ಕಲರ್ ಹಾಕೋದ್ಮೇಲೆ ಒಂದು 3-4 ತಾಸು ಬಿಟ್ಬಿಟ್ಟು ತದನಂತರ ಅಳಿಸ್ಬಿಡೋದು ಕಂಪ್ಲೀಟ್. ಯಾರಿಗಾರ ಅಲ್ಲಿ ಸರ್ಕ್ಯುಲೇಷನ್ ಕಮ್ಮಿ ಇದೆ, ಅಲ್ಲಿ ಪ್ರಾಣಶಕ್ತಿ ಹರಿವಿಕೆ ಕಮ್ಮಿ ಇದೆ, ಅಥವಾ ಪೇಯ್ನ್ ಇದೆ ಆ ಭಾಗದಲ್ಲಿ ಅಂದಾಗ ಸ್ಕೈ ಬ್ಲೂ ಕಲರನ್ನು ಯೂಸ್ ಮಾಡಿ. ಸೇಮ್ ರಿಫ್ಲೆಕ್ಸ್ಗೆ ಒನ್ ಡೇ ಬ್ಲ್ಯಾಕ್ ಹಾಕಿ, ಒನ್ ಡೇ ಸ್ಕೈ ಬ್ಲೂ ಕಲರನ್ನು ಹಾಕ್ತಾ ಬನ್ನಿ. ಅದ್ಭುತವಾಗಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ನಿಮಗೆ ಸೊಂಟದ ಬದಿಯಲ್ಲಿ ಆ ಕಿಡ್ನಿ ಮೂತ್ರಪಿಂಡದ ಭಾಗದಲ್ಲಿ ಪೇಯ್ನ್ ಇದ್ದರೆ ಸ್ಕೈ ಬ್ಲೂ ಕಲರ್ ಕೂಡ ಯೂಸ್ ಮಾಡಿ. ಕೆಲವರಿಗೆ ಕಿಡ್ನಿ ಶಿಂಕ್ ಆಗಿದೆ, ಕಿಡ್ನಿ ಕುಗ್ಗಿದೆ ಅಂತ ಹೇಳ್ತೀವಿ, ಆ ರೀತಿ ಏನಾರ ಸಮಸ್ಯೆ ಆಗಿದ್ರೆ ನೀವು ಪರ್ಪಲ್ ಕಲರನ್ನು ಸೇಮ್ ರಿಫ್ಲೆಕ್ಸ್ಗೆ ಹಾಕೋದು. ಈ ರೀತಿ ಎರಡು ಕೈ ಕೂಡ ಹಾಕ್ಬೋದು. ಒಂದಿನ ಬ್ಲ್ಯಾಕ್ ಹಾಕೋದು, ಒಂದಿನ ಸ್ಕೈ ಬ್ಲೂ ಕಲರ್ ಹಾಕೋದು, ಅಥವಾ ಕಿಡ್ನಿ ಈಗಾಗಲೇ ಶಿಂಕ್ ಆಗಿದೆ, ಕಿಡ್ನಿ ಕುಗ್ಗಿದೆ ಅಂದಾಗ ಪರ್ಪಲ್ ಕಲರ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಪ್ರತಿ ಬೆರಳಲ್ಲೂ ಕೂಡ, ಇದು ತಲೆ ಭಾಗ, ಇದು ಎದೆ ಭಾಗ, ಇದು ಹೊಟ್ಟೆ ಭಾಗ, ಕಿಡ್ನಿ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ, ಮೇಲೆ ಚಾರ್ಟ್ ಕಾಣಿಸ್ತೀನಿ. ಈ ಭಾಗಕ್ಕೂ ಕೂಡ ನೀವು ಪೆನ್ನೋ ಅಥವಾ ಸುಜೋಕೋ ಜಿಮ್ಮಿಯಿಂದ ಈ ರೀತಿ ಜಸ್ಟ್ ಈ ರೀತಿ ಅಕ್ಯುಪ್ರೆಷರ್ ಮಾಡೋದು. ಪ್ರತಿ ಬೆರಳಲ್ಲೂ ಕೂಡ, ಎಕ್ಸ್ಪೆಷಲಿ ನೀವು 2 ತೋರ್ ಬೆರಳಲ್ಲಿ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ.
ಈ ರೀತಿ 2 ತೋರು ಬೆರಳು ಬಂದು ನಿಮ್ಮ ಬಲಗೈ ತೋರು ಬೆರಳು ಬಂದು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಎಡಗೈನ ತೋರು ಬೆರಳು ಬಂದು ಅಗ್ನಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ನೀವು ಈ ರೀತಿ ಪ್ರೆಷರ್ ಕೊಡೋದು, ಹಿಂದೆ ಈ ಭಾಗದಲ್ಲಿ ಈ ರೀತಿ ಪ್ರೆಷರ್ ಕೊಡ್ತಾ ಬನ್ನಿ. ಪ್ರತಿ ಬೆರಳಲ್ಲೂ ಕೂಡ ಮಾಡ್ಬೋದು, ಎಕ್ಸ್ಪೆಷಲಿ 2 ತೋರು ಬೆರಳಲ್ಲಿ ಈ ರೀತಿ ಪ್ರೆಷರ್ ಕೊಡ್ತಾ ಬನ್ನಿ. ಅದ್ಭುತವಾಗಿ ನಿಮ್ಮ ಕಿಡ್ನಿಯ ಕಾರ್ಯಕ್ಷಮತೆ ಕುಂಠಿತವಾಗಿದ್ದರೆ ಅದನ್ನು ಸರಿಪಡಿಸುವಲ್ಲಿ ಈ ರೀತಿ ಪ್ರೆಷರ್ ಕೊಡೋದು. 1 ಮಿನಿಟ್ 30 ಸೆಕೆಂಡಿಂದ 1 ಮಿನಿಟ್ವರೆಗೂ ಈ ರೀತಿ ಡೈಲಿ ಪ್ರೆಷರ್ ಕೊಡ್ತಾ ಬರೋದು. ಸೊ ಇಲ್ಲಿ ಮುಷ್ಟಿ ಕಟ್ಟಿ ಇಲ್ಲಿ ಪ್ರೆಷರ್ ಕೊಡೋದು, ಇಲ್ಲಿ ಬೆರಳಿಂದ ಪ್ರೆಷರ್ ಕೊಡೋದು, ಕಲ್ಲರ್ನ ಯೂಸ್ ಮಾಡೋದು, ಅದರೊಂದಿಗೆ ಒಂದು ಮುದ್ರೆ ಕೂಡ ಅದ್ಭುತವಾಗಿ ಈ ಕಿಡ್ನಿ ಮುದ್ರೆ ಅಂತಲೇ ಕರೀತಾರೆ. ನಿಮ್ಮ 2 ತೋರು ಬೆರಳು ಮಧ್ಯ ಬೆರಳನ್ನು ಈ ರೀತಿ ನೇರ ಮಾಡೋದು, ಉಂಗುರದ ಬೆರಳನ್ನು ಮತ್ತು ಕಿರು ಬೆರಳನ್ನು ಈ ರೀತಿ ಅಂಗೈನ ಬುಡಕ್ಕೆ ಒತ್ತಿ ಹೆಬ್ಬೆರಳಿನ ಸಹಾಯದಿಂದ ಒತ್ತಿಟ್ಕೊಳ್ಳೋದು. ಸೊ ಎಲ್ಲರ ಗೋಡೆಗೆ ಆರಾಮಾಗಿ ಕುತ್ಕೊಳ್ಳೋದು ಅಥವಾ ಚೇರ್ ಮೇಲೆ ಕುತ್ಕೊಳ್ಳೋದು, ಈ ರೀತಿ ಮುದ್ರೆ ಮಾಡ್ಬಿಟ್ಟು ಹಸ್ತನ ಮಂಡಿ ಮೇಲೆ ಅಥವಾ ತಡೆ ಮೇಲೆ ಇರಿಸ್ಬಿಟ್ಟು ಕಣ್ಣು ಮುಚ್ಚೋದು. ನಗು ಮುಖದೊಂದಿಗೆ ಇರಬೇಕು, ಮುಖದಲ್ಲಿ ಮಂದಸ್ಮಿತ ಇರಬೇಕು. ಡೀಪ್ ಬ್ರೀತ್ ತೊಗೊಳ್ಳೋದು. ಕಿಡ್ನಿ ಎಲ್ಲಿ ಬರುತ್ತನ, ಇಲ್ಲಿ ಸೊಂಟದ ಬದಿಯಲ್ಲಿ ಬರುತ್ತೆ, ಅಲ್ಲಿ ಗಮನ ಹರಿಸೋದು. ಡೀಪ್ ಬ್ರೀತೊಂದಿಗೆ ಗಮನ ಹರಿಸೋದು. ಒಂದು 10 ರಿಂದ 15 ನಿಮಿಷಗಳ ಕಾಲ ಈ ಮುದ್ರೆಯೊಂದಿಗೆ ಇರ್ತಕ್ಕಂಥದ್ದು. ಈ ರೀತಿ ಅಥವಾ ನಿಮಗೆ ನೇರ ಕುತ್ಕೊಳ್ಳಿಕ್ಕಾಗ್ತಿಲ್ಲ, ಬೆನ್ಮೇಲೆ ಅಗಾಧವಾಗಿ ಮಣ್ಣು ಬಿಟ್ಟು ಈ ಮುದ್ರೆಯೊಂದಿಗೆ ಇರ್ತಕ್ಕಂಥದ್ದು. ಈ ರೀತಿ ಮುದ್ರೆಯೊಂದಿಗಿದ್ದು ನಿಮ್ಮ ಸ್ವಲ್ಪ ದೀರ್ಘ ಆಳವಾದ ಉಚ್ಛ್ವಾಸ ನಿಶ್ವಾಸದೊಂದಿಗೆ ನಿಮ್ಮ ಸೊಂಟದ ಬದಿ ಆ ಕಿಡ್ನಿ ಇರತಕ್ಕಂಥ ಬದಿಯನ್ನು ಗಮನಿಸ್ಕೊಳ್ತಾ ಇರ್ತಕ್ಕಂಥದ್ದು, ಆ ಸಮಯ ಕಳೀತಕ್ಕಂಥದ್ದು 10 ರಿಂದ 15 ನಿಮಿಷ. ಈ ರೀತಿ ಮುದ್ರೆಯೊಂದಿಗೆ ಸಮಯ ಕಳೆದಿದ್ದೆ ಆದಲ್ಲಿ ನಿಮ್ಮ ಕಿಡ್ನಿಲಿ ಫಂಕ್ಷನ್ ಕೂಡ ಲೋ ಆಗೋದಿಲ್ಲ, ನಿಮ್ಮ ಕಿಡ್ನಿ ಫಂಕ್ಷನ್ ತುಂಬ ಚೆನ್ನಾಗಿರುತ್ತೆ. ಕಿಡ್ನಿನ ಸ್ಟ್ರೆಂತನ್ನು ಮಾಡಲಿಕ್ಕೂ ಕೂಡ ಅಥವಾ ಕಿಡ್ನಿ ಸ್ಟೋನ್ ಬರದಂತೆ ತಪ್ಪಿಸ್ಲಿಕ್ಕೂ ಕೂಡ ಈ ಕಲ್ಲರ್ ಥೆರಪಿ, ಪ್ರೆಷರ್ ಕೊಡೋದು, ಮುದ್ರೆ ಮಾಡೋದು, ಸೊ ಈ ರೀತಿ ಮಾಡ್ತಾ ಬಂದಾಗ ನಿಮ್ಮ ಕಿಡ್ನಿ ಎನರ್ಜಿ ತುಂಬ ಅದ್ಭುತವಾಗಿರುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಚಯಾಪಚಯ ಕ್ರಿಯೆಗಳ ಮುಖೇನ ಬರ್ತಕ್ಕಂಥ ತ್ಯಾಜ್ಯತೆಯ ವಿಲೇವಾರಿ ಕೂಡ ಚೆನ್ನಾಗಾಗುತ್ತೆ. ಕ್ರಿಯೇಟಿನಿನ್ ಲೆವೆಲ್ ಜಾಸ್ತಿ ಆಗೋದಿಲ್ಲ, ಯೂರಿಕ್ ಆಮ್ಲ ಕೂಡ ಜಾಸ್ತಿ ಆಗೋದಿಲ್ಲ. ಸೊ ಪದೇ ಕಿಡ್ನಿ ಫಿಲ್ಟರ್ ಮಾಡ್ತಲ್ಲ, ಅದು ಪ್ಯೂರಿಫೈ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಹೆಚ್ಚಿನ ಒತ್ತಡ ಕೊಡ್ತಕ್ಕಂಥದ್ದು ಕೆಮಿಕಲ್ ಪ್ರೋಸೆಸ್ ಇರ್ತಕ್ಕಂಥ ಹಲವು ಸಾಫ್ಟ್ ಡ್ರಿಂಕ್ಸು, ಕೂಲ್ ಡ್ರಿಂಕ್ಸು ಅಥವಾ ಆಲ್ಕೋಹಾಲನ್ನು ತೆಗೆದುಕೊಳ್ತಕ್ಕಂಥದ್ದು ಅದರ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರದಂಗೆ ಆಗುತ್ತೆ. ಸೊ ಹಾಗಾಗಿ ನಿಯಮಿತವಾಗಿ ನ್ಯಾಚುರಲ್ ಅಂತಂದಾಗ ನೀರಿನ ಸೇವನೆ ಅಂತಕ್ಕಂಥದ್ದು. ಪ್ರತಿ ಬಾರಿ ನೀವು ಯೂರಿನ್ ಪಾಸ್ ಮಾಡಿ ಬಂದ ನಂತರ 1 ಗ್ಲಾಸ್ ಮತ್ತೆ ನೀರನ್ನು ತೆಗೆದುಕೊಳ್ಳೋದು. ಅಂದರೆ ಅಲ್ಲಿ ಸದಾ ಕಾಲದಲ್ಲಿ ನೀರಿನಂಶ ಇರಬೇಕು. ಕಿಡ್ನಿನ ಬಾವಿ ಅಂತ ಹೇಳ್ತಾರೆ, ಅಲ್ಲಿ ಸದಾ ಕಾಲದಲ್ಲಿ ನೀರಿರಬೇಕು, ಡ್ರೈ ಆಗಬಾರ್ದು. ಡ್ರೈ ಆಯಿತು, ಹೀಟ್ ಆಯಿತು ಅಂದಾಗ ಕಿಡ್ನಿ ಸ್ಟೋನ್ ಆಗೋದು. ಕಿಡ್ನಿ ಎಕ್ಸ್ಟ್ರೀಮ್ ಹೀಟ್ ಆದಾಗ ಕಿಡ್ನಿ ಸ್ಟೋನ್ ಕೂಡ ಉಂಟಾಗುತ್ತೆ. ಸೊ ಯಥೇಚ್ಛವಾದ ಸೋಡಿಯಂ ಪ್ರೊಸೆಸ್ ಫುಡ್ಡನ್ನು ತೆಗೆದುಕೊಳ್ಳೋದು ಅಥವಾ ಯಥೇಚ್ಛವಾಗಿ ಉಪ್ಪು ಸೇವನೆ ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲನೂ ಕೂಡ ಮಾಡಿದಾಗ ಕಿಡ್ನಿ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತೆ. ಹೆವಿ ಪ್ರೋಟೀನ್ ರಿಚ್ ಫುಡ್ಡನ್ನು ತೆಗೆದುಕೊಳ್ಳೋದು. ಸೊ ಆ ರೀತಿ ಮಾಡಿದಾಗ ನಿಮಗೆ ಕಿಡ್ನಿ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತೆ. ಅಲ್ಲೆಲ್ಲ ಎಚ್ಚರಿಕೆಯನ್ನು ವಹಿಸೋದು, ಈ ಅಕ್ಯುಪ್ರೆಷರ್ ಮಾಡೋದು, ಕಲ್ಲರನ್ನು ಮಾಡೋದು, ಕಿಡ್ನಿ ಮುದ್ರೆಯನ್ನು ಮಾಡೋದು, ಈ ರೀತಿ ಮಾಡ್ತಾ ಬಂದಂಗೆಲ್ಲ ನೀವು ಅದರ ಕಿಡ್ನಿಯ ಆರೋಗ್ಯವನ್ನು ಹೋಲ್ ಲೈಫ್ ಟೈಮ್ ಕಾಪಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.